ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಪಂಡಿತ್ರೆ, ನನ್ನ ಮಗಳು ಚೆನ್ನಾಗಿ ಆಗಬೇಕು. ಎಷ್ಟಾದರೂ ದುಡ್ಡು ಖರ್ಚಾದರೂ ಪರವಾಗಿಲ್ಲ. ಇವತ್ತಿಗೆ 3 ದಿವಸ ಆಯಿತು ನನ್ನ ಮಗಳು ಕಣ್ಣು ಬಿಟ್ಟಿಲ್ಲ, ಮಾತಾಡಿಲ್ಲ, ಯಾರ ಹತ್ರನೂ ಮಾತಾಡಿಲ್ಲ. ನೀವು ಇಲ್ಲಿ ನೋಡಿ, ನೀವು ಸ್ವಲ್ಪ ಬೇಗನೆ ಬರಬೇಕಾಗಿತ್ತು. ಸ್ವಲ್ಪ ಬೇಗನೆ ಬಂದಿದ್ರೆ ಅವರು ಬೇಗ ಹುಷಾರಾಗೋ ಥರ ನಾನು ಔಷಧಿ ಕೊಡ್ತಾ ಇದ್ದೆ. ಇದು ತುಂಬ ಲೇಟ್ ಆಗಿಬಿಟ್ಟೈತೆ. ಅದರಿಂದ ಸ್ವಲ್ಪ ನಿಧಾನನೇ, ಏನಿಲ್ಲ, ನಾನು ಕೊಡೋ ಔಷಧಿನ ಇವ್ರಿಗೆ ಕೊಡಿ, ಬೇಗ ಹುಷಾರಾಗ್ತಾರೆ. ಇದು ಎಷ್ಟು ದಿನ ಬರ್ಬೇಕು ಪಂಡಿತ್ರೆ? ಇದು ಏನು ವರ್ಷ ತಗೋಬೇಕು? ಒಂದು ಎಷ್ಟು ವರ್ಷದ ತಗೋಬೇಕು? ನಾನು ಹೇಳ್ತೀನಿ. ಇವ್ರನ್ನ ಇವಾಗ ಕರ್ಕೊಂಡು ಬಂದಿದ್ದೀರಾ, ನೆಕ್ಸ್ಟು ಇನ್ನೊಂದ್ಸತಿ ಯಾರಾದರೂ ಬೇರೆಯವ್ರು ಬನ್ನಿ, ನಾನು 15 ದಿವ್ಸಕ್ಕೊಂದ್ಸತಿ ಔಷಧಿ ಕೊಡ್ತೀನಿ. ಅದನ್ನು ಸ್ವಲ್ಪ ತಿನ್ನಬೇಕು. ಸ್ವಲ್ಪ ಅವರು ಎಲ್ಲಿ ಯಾವ ಜಾಗಕ್ಕೆ ಲೋಕ ಹೊಡೆದೈತೋ ಆ ಜಾಗಕ್ಕೆಲ್ಲ ಹಚ್ಕೋಬೇಕು. ಅದಕ್ಕೇ ನಾನು ಹೇಳ್ದಂಗೆ ನೀವು ಬರ್ತಾ ಇರ್ರಿ. ಅವ್ರಿಗೆ ನಾನು ಹೇಳಿದ ಥರನೇ ಊಟ ಕೊಡಬೇಕು. ಬೇರೆ ಊಟ ಯಾವುದು ಕೊಡೋ ಆಗಿಲ್ಲ, ಎಣ್ಣೆ ಪದಾರ್ಥ ಅದೆಲ್ಲ ಕೊಡೋ ಆಗಿಲ್ಲ. ನಾನು ಹೇಳಿರೋ ಅಷ್ಟು ಕೊಡಬೇಕಷ್ಟೇ ನೀವು. ಸರಿ ಆಯಿತು ಪಂಡಿತ್ರೆ, ಕೊಡ್ತೀವಿ. ಎಷ್ಟಾದರೂ ದುಡ್ಡು ಖರ್ಚಾದರೂ ಪರವಾಗಿಲ್ಲ. ನಮ್ಮ ಈಜಿ ಚೆನ್ನಾಗಿ ಆಗಬೇಕು. ಈ ಕೈಯೇ ಬರಲ್ಲ, ಬಲ್ಗೈ ಹಿಂಗೆ ಹಿಡ್ಕೊಂಡೈತೆ. ಬಲ್ಗಾಲ್ ಬತ್ತಾನೇ ಇಲ್ಲ. ನೋಡಿ, ಇವಾಗ ಅವ್ರಿಗೆ ಆಲ್ರೆಡಿ ನಾನು ಔಷಧ ಒಯ್ದಿದ್ದೀನಿ, ಚೆನ್ನಾಗಿ ಆಗ್ತಾರೆ. ಮತ್ತು ಅವ್ರಿಗೆ ಬಲ್ಗೈಗೂ ಬಲ್ಗಾಲ್ಗೆ ಆಗೈತೆ. ಇನ್ನೂ ಸ್ವಲ್ಪ ನೀವು ಲೇಟ್ ಆಗಿದ್ರೆ ತಲೆಗೆ ಹೋಗ್ಬಿಡೋದು. ತಲೆ ಸ್ಲೋಕ್ ಆಗಿಬಿಟ್ರೆ ಅವರು ಉಳಿಯೋದು ತುಂಬ ಕಷ್ಟ. ಉಳಿಯೋದು ತುಂಬ ಕಷ್ಟ. ಅವರು ಇವಾಗ ಇಷ್ಟು ಇದಾಗಿರೋದ್ರು, ಏನೋ ಸ್ವಲ್ಪ ಏಜ್ ಇರೋದ್ರಿಂದನ ಅವ್ರಿಗೆ ಏನೋ ತೊಂದರೆ ಆಗಿಲ್ಲ, ವಯಸ್ಸಿರೋದ್ರಿಂದನ. ನೋಡಿ, ಇನ್ನೂ ಸ್ವಲ್ಪ ಅವ್ರಿಗೇನಾನ ವಯಸ್ಸಾಗಿದ್ದರೆ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗೋದು. ಹೆಂಗೋ ತಲೆಗೆ ಏರಿಲ್ಲ, ತಲೆಗೇನಾದರೂ ಆಗ್ಬಿಟ್ಟಿದ್ರೆ ಅವರು ಉಳಿತಾ ಇರಲಿಲ್ಲ. 3 ದಿವಸ ಆಗೈತೆ. ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ನೀವು ಇಲ್ಲಿ ಕರ್ಕೊಂಡು ಬಂದಿದ್ರೆ ನಾನು ಬೇಗ ಅವ್ರು ಹುಷಾರಾಗೋ ಥರ ಮಾಡ್ತಾ ಇದ್ದೆ. ಸರಿ ಆಯಿತು ಪಂಡಿತ್ರೆ, ಬರ್ತೀವಿ. ನೀವು ಹೇಳ್ದಂಗೆ ಬರ್ತೀವಿ. ನನ್ನ ಮಗಳು ಹುಷಾರಾದರೆ ಸಾಕು ಪಂಡಿತ್ರೆ. ಇದನ್ನು ಕೊಡ್ತೀನಲ್ಲ ಔಷಧಿನ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಇದನ್ನು ಅವ್ರಿಗೆ ಕೊಡಬೇಕು. ನಾನು ಹೇಳಿರೋ ಥರ ಊಟ ಕೊಡಬೇಕು ಅವ್ರಿಗೆ. ಹುಳಿಕಾಳು ಇರುತ್ತಲ್ಲ, ಅದನ್ನು ಹುರಿದ್ಬಿಟ್ಟು ಅದ್ರ ಸಾಂಬಾರು, ಬರೀ ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ದಿನ ನಾನು ಹೇಳೋವರೆಗೂ ನೀವು ಯಾವ ರೀತಿ ಕೊಡಬೇಕಂದ್ರೆ ನಾನು ಹೇಳೋ ರೀತಿಯೇ ಕೊಡಬೇಕು ಅವರಿಗೆ ಊಟನ. ಬೇರೆ ಯಾವುದು ಎಣ್ಣೆ ಪದಾರ್ಥ ಆಗಲಿ, ಏನು ನಾನು ಹೇಳದೇ ಇರೋ ಏನೋ ಐಟಮ್ ಅವ್ರಿಗೆ ತಿನ್ನೋಕ್ಕೆ ಕೊಡಬಾರ್ದು. ಏನೇ ಆಗಲಿ ಬೇರೆದೇನೋ ಕೊಡ್ಕೊಡ್ದು. ಸರಿ ಆಯಿತು ಪಂಡಿತ್ರೆ, ನಾನು ನಂಬೋದು. ಇಬ್ಬರು ಇದ್ದೀವಿ, ಹೆಂಗ ನಾನು ನೋಡ್ಕೊಂತೀವಿ ನನ್ನ ಮಗಳನ್ನ. ಅವರೆಷ್ಟು ಪಥ್ಯವಿರ್ತಾರೋ ಅಷ್ಟೇ ಅವ್ರಿಗೆ ಒಳ್ಳೆಯದು. ಯಾಕಂದರೆ ಅವರು ತುಂಬ ಬಾಯಿ ಕೊಟ್ಕೊಂಡು ನಾವು ಹೇಳಿರೋ ಔಷಧಿನ ಟೈಮ್ ಟು ಟೈಮ್ ತೊಗೊಬಿಟ್ರೆ ಇಲ್ಲಿ ನೋಡಿ ಅವ್ರು ಬೇಗ ಹುಷಾರಾಗ್ತಾರೆ. ನಾನು ಗ್ಯಾರಂಟಿ ಕೊಡ್ತೀನಿ. ಇಲ್ಲಿ ನೋಡಿ, ಒಂದು ಔಷಧಿ, ಇವಾಗ ಔಷಧಿ ಹಾಕಿದ್ದೀನಿ, 1,000 ದುಡ್ಡು ಆಗುತ್ತೆ. ಸರಿ ಆಯಿತು ಪಂಡಿತ್ರೆ, ನಾವು ನೀವು ಹೇಳೋ ಊಟನ ಕರೆಕ್ಟ್ ಟೈಮಿಗೆ ಏನು ಕೊಡ್ಬೇಕು ಅದನ್ನ ಕೊಡ್ತೀವಿ ಪಂಡಿತ್ರೆ. ನನ್ನ ಮಗಳು ಹುಷಾರಾದರೆ ಸಾಕು. ಆಗ್ತಾರೆ. ಇನ್ನೊಂದು ಗಂಟೆ ಒಳಗೆ ಅವ್ರಿಗೆ ಎಚ್ಚರಿಕೆ ಆಗುತ್ತೆ. ಇನ್ನೊಂದು ಗಂಟೆ ಒಳಗೆ, ಈಗಾದರೂ ಆಗ್ಬೋದು, ಇನ್ನೊಂದು ಗಂಟೆ ಆದರೂ ಆಗ್ಬಾರ್ದು. ಇನ್ನೊಂದು ಗಂಟೆ ಒಳಗೆ ಅವ್ರಿಗೆ ಎಚ್ಚರಿಕೆ ಆಗುತ್ತೆ. ಆದರೆ ಕೈ ಕಾಲು ಸ್ವಲ್ಪ ತಡ. ಇವಾಗ ಅವ್ರಿಗೆ ಸದ್ಯಕ್ಕೆ ಓಡಾಡೋಕ್ಕಾಗಲ್ಲ. ನಾನು ಕೊಡೋ ಔಷಧಿನ ಇಲ್ಲಿ ನೋಡಿ, ಕಾಲ್ಗೂ ಕೈಗೂ ಮೇಲಿಂದ ಕೆಳಕನ ಮೇಲಿಂದ ಕೆಳಕನ ಹಿಂಗೆ ಅನ್ಬೇಕು. ನಾನು ಕೊಡೋ ಔಷಧಿನ ಹಚ್ಚಬೇಕು. ಹಾಗೆ ನಾನು ಔಷಧಿ ಕೊಡೋದನ್ನ ಬೆಳಗ್ಗೆ ಮಧ್ಯಾಹ್ನ 3 ಟೈಮ್ ತೊಗೋಬೇಕು. ಟೈಮ್ ಟು ಟೈಮ್ ತೊಗೊಂಡು ನಾವು ಹೇಳೋ ಥರ ಇದ್ದರೆ ಬೇಗ ಅವರು ಗುಣ ಆಗ್ತಾರೆ. ಎಚ್ಚರಿಕೆ ಆಯಿತು ನೋಡಿ, ಯಾಕೋ ಅವರು ಕಣ್ಣು ನೋಡಿ ಎಚ್ಚರಿಕೆ ಆಯ್ತೇನೋ. ವಿಜಯ್ ಅಮ್ಮಣಿ ಎದ್ದಳಮ್ಮ. ಮಾತು ಬಿದ್ದೋಗ್ಬಿಟ್ಟವೆ ಪಂಡಿತ್ರೆ. ಇವಾಗ ಮಾತು ಬರ್ಬೇಕಂದ್ರೆ ಏನು ಮಾಡಬೇಕು? ಅವ್ರಿಗೆ ಮಾತು ಬರೋಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ಮಾತು ಸ್ವಲ್ಪ ಅವ್ರಿಗೆ ತೊದಲುತ್ತೆ. ಅದು ಬಾಯಿಗೂ ಆಗ್ಬಿಟ್ಟೈತೆ, ನಾಲ್ಗೆಗೂ ಆಗ್ಬಿಟ್ಟಿರೋದ್ರಿಂದ ಮಾತು ಸ್ವಲ್ಪ ತೊದಲುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಸರಿ ಹೋಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಇದು ಔಷಧಿ ತಿನ್ನಿಸ್ರಿ, ಇನ್ನೊಂದು 3-4 ದಿವಸಕ್ಕೆ ಅವರು ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಕೈ ಕಾಲು ಬರೋದು ಸ್ವಲ್ಪ ತಡ ಆಗುತ್ತೆ, ಸರಿನಾ? ನೀವು ಮತ್ತು ಇವ್ರಿಗೆ ಹಸಿನ ಹಾಲು ಬೆಳಗ್ಗೆ 1 ಲೋಟ, ಸಾಯಂಕಾಲ 1 ಲೋಟ. ಬೆಳಗ್ಗೆ ಹಸಿನ ಹಾಲು ಕುಡಿ, ನಾಟಿ ಹಸಿನ ಹಾಲು ಬರುತ್ತಲ್ಲ ಅದನ್ನು ಕೊಡಿ, ಅದನ್ನೇ ಕುಡಿಸ್ಬೇಕು. ಅದನ್ನು ಕುಡಿಸಿದ್ರೆ ಬೇಗ ಇವ್ರಿಗೆ ಕ್ಯೂರ್ ಆಗುತ್ತೆ. ವಿಜಯ್ ಅಮ್ಮಣಿ, ಅಮ್ಮ ವಿಜಯ್,
ಅವ್ರಿಗೆ ಆದಷ್ಟು ನೀವು ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿಸ್ಬೇಕು. ಇವ್ರಿಗೆ ಇನ್ನೂ ನೀವು ತಣ್ಣೀರು ಕುಡಿಸ್ಬಾರ್ದು, ಸರಿನಾ? ಬಿಸಿ ನೀರು ಕುಡಿಸಿ ಇವ್ರು ಆದಷ್ಟು ಭಾಳ ಸ್ವಲ್ಪ ಬೆಚ್ಚಗಿರಬೇಕು. ಶೀತದಲ್ಲಿ ಓಡಾಡಬಾರ್ದು. ಕಿವಿಗತ್ತಿ ಇಟ್ಟು ಸ್ವೆಟ್ರು ಟೋಪಿ ಎಲ್ಲ ಹಾಕ್ಕೊಂಡು ಆದಷ್ಟು ಬೆಚ್ಚಗಿರಬೇಕು. ಇವರು ತಣ್ಣೀರೇನೂ ಮುಟ್ಟೋ ಆಗಿಲ್ಲ, ಸರಿನಾ? ಸ್ವಲ್ಪ ದಿನ ಇವ್ರು ನಾವು ಹೆಂಗೆ ಹೇಳ್ತೀವೋ ಆ ಥರ ಇದ್ದರೆ ಇವ್ರಿಗೆ ಒಳ್ಳೆಯದು. ಸುಮ್ಮನಿರಮ್ಮ, ಸುಮ್ಮನಿರು. ನಿನಗಿನ್ನ ನಮ್ಮ ಮಾತಾಡಕ್ಕೆ ಬರಲ್ಲ. ಇವ್ರು ಹೇಳವ್ರೆ, ಪಂಡಿತರು ಔಷಧಿ ಕೊಟ್ಟವ್ರೆ. ನಿನಗೆ ಒಂದು ಸ್ವಲ್ಪ ದಿನ ಆದಮೇಲೆ ಮಾತಾಡ್ತೀಯ. ಸುಮ್ಕಿರು, ಏನಾಗಲ್ಲ, ಸುಮ್ಕಿರು. ಅಯ್ಯೋ, ನಾಲ್ಗೆ ನೋಡಿ ಅಕ್ಕ ಎವ್ದಪ್ಪ ಈಗೈತಿ. ಅಯ್ಯೋ ದೇವ್ರೆ, ಹೆಂಗೆ ಈಟನ ಕಣ್ಬಿಟ್ಲಲ್ಲ. 3 ದಿವಸ ಆಗಿತ್ತು ಕಣ್ಣನ್ನು ಬಿಟ್ಟಿರಲಿಲ್ಲ. ಈ ಕಣ್ಣನ್ನು ಬಿಟ್ಲು, ಮಾತಾಡಕ್ಕೆ ಗೊತ್ತಿಲ್ಲ. ನೀರು ಕುಡಿತೀಯ ನಮ್ಮಜ್ಜಿ? ಅಯ್ಯೋ, ನನ್ನ ಮಗಳು ಹೆಂಗೆ ಮಾತಾಡೋಳು ದೇವ್ರೆ. ಇವಾಗ ಮಾತನ್ನು ಕಿತ್ಕೊಂಡಲ್ಲಪ್ಪ. ಹೆಂಗೆ ಮಾತಾಡ್ತಿದ್ಲು, ಹೆಂಗೆ ಮಾತಾಡಿ ಹೆಂಗೆ ಓಡಾಡ್ತಾ ಇದ್ಲು, ಎಲ್ಲ ಜೊತೆ ಹೆಂಗಿದ್ಲು ನನ್ನ ಮಗಳು. ಅಯ್ಯೋ, ಎಷ್ಟು ಮಾತಾಡೋಳು ನನ್ನ ಮಗಳು. ಇವತ್ತು ಮಾತನ್ನು ಕಿತ್ಕೊಂಡಿದ್ದೇವ್ರೆ, ಮಾತನ್ನು ಕಿತ್ಕೊಂಡು ಇವತ್ತು ಈ ಥರ ಮಾಡಿಬಿಟ್ಟಲ್ಲ ನನ್ನ ಮಗಳಿಗೆ. ಅಯ್ಯೋ, ಸುಮ್ಮನೆ ಅವಳೆಲ್ಲ ಚೆನ್ನಾಗಿ ಆಗ್ತಾಳೆ ಜಾಮು. ಅವಳ್ಬೇಡ, ಸುಮ್ಮನೆ ಅವಳೆಲ್ಲ ಚೆನ್ನಾಗಿ ಆಗ್ತಾಳೆ. ಹೆಂಗನ ಪಂಡಿತರು ಔಷಧಿ ಕೊಡ್ತಿದ್ದಂಗೆ ಒಂದು ಸ್ವಲ್ಪ ಎಚ್ಚರಿಕೆ ಆಯಿತು. ಔಷಧಿ ಒಯ್ದಾಡ್ರೆ ಸುಮ್ಮನೆ ಇನ್ನೊಂದು 2-3 ಸತಿ ಕರ್ಕೊಂಬರೋದ್ರೊಳಗಾಗಿನ ಚೆನ್ನಾಗಿ ಆಗ್ತಾಳೆ. ಅಯ್ಯೋ, ಹೆಂಗೆ ಮಾತಾಡೋಳಂಗೆ ನಮ್ಮ ನಿಜಮ್ಮ. ಜನಗಳ ಕಣ್ಣರ್ಧ ಸರಿ ಇಲ್ಲ. ಹೆಂಗಿದ್ಲು ಹೆಂಗಾಗ್ಬಿಟ್ಲು ಅಂತಾರೆ ಈಗ. ಜನಗಳ ಕಣ್ಣು ಒಂಥರ ಯಾರ ಕಣ್ಣು ಬಿತ್ತೋ ಏನೋ ನನ್ನ ಮಗಳ ಮೇಲೆ. ಹೆಂಗಿದ್ದಾಳಿಂಥ ಪರಿಸ್ಥಿತಿ ಹೆಂಗಾಗದು. ನಾನು ಹೇಳಿದೆ, ಟೆನ್ಷನ್ ಮಾಡ್ಕೋಬೇಡಮ್ಮ, ಟೆನ್ಷನ್ ಮಾಡ್ಕೋಬೇಡ ಅಂತ ಡಾಕ್ಟ್ರ್ ಹೇಳಿರಲ್ಲ. BP ಆಗಿ ಈ ಥರ ಆಗ್ಬಿಟ್ಟೈತೆ, BP ಜಾಸ್ತಿ ಆಗೈತೆ ಅಂತ ಹೇಳಿದ್ರು. BP ಮಾತ್ರ ತಾಣಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. BP ಇಟ್ಟವ್ರಿಗೆ BP ಜಾಸ್ತಿ ಆಗ್ಬಿಟ್ಟೈತೆ ಅಂತ ಹೇಳಿದ್ರು. ಅಯ್ಯ, BP ಆಗೈತೆ ಅಂಬಕ್ಕೆ ಅವಳೇನು ಯಾವಾಗಲೂ ಸಿಟ್ಟು ಮಾಡ್ಕೊಂತಿರ್ಲಿಲ್ಲ. ಎಲ್ಲ ತಗೋ ಗನ್ವನಾಗಿ ನಗ್ತಾ ಇರೋಳು. ಯಾರು ತಗೊಂಡು ಸಿಟ್ಟು ಮಾಡ್ಕೊಂಡಳಲ್ಲ, ಯಾರನ್ನೂ ಸಿಟ್ಟ ಬೈದಾಳಲ್ಲ, ಏನಿಲ್ಲ. ಯಾರು ತಗೋನಾಗ್ಲಿ ನಗು ಮುಕ್ತಾಗಿದ್ಲು. ಎಲ್ಲರೂ ಹಂಗೆ ಅಂಬರು. ಯಾಟ್ ನಗ್ತಿಯಮ್ಮ, ಎಂತ ಚೆನ್ನಾಗಿ ನಗ್ಕೊಂಡು ಚೆನ್ನಾಗಿ ಇದೆಯಾ, ಯಾವಾಗಲೂ ನಗ್ನಗ್ತಾ ಇರ್ತೀಯ ಅಂಬರು. ಆದರೆ ಹಿಂಗಾಗ್ಬಿಟ್ಟೈತಿ. ಅದವಳು ಯಾವತ್ತು ಸಿಟ್ಟು ಮಾಡ್ಕೊಂಡ್ಲೋ ಏನೋ, ಯಾವಾಗ BP ಆಯ್ತು, ಯಾವಾಗ ಹಿಂಗಾಯ್ತು ದೇವ್ರೇ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ವಿಜಿನ ನಾಟಿ ಔಷಧ ಕೊಡ್ಸಕ್ಕಂತ ಹೇಳಿ ಪಂಡಿತರ ತಕ್ಕೆ ಕರ್ಕೊಂಬಂದಿದ್ದೀವಿ. ಅವರು ಕೊಡ್ತೀವಿ ಅಂತ ಹೇಳಿ ಅಲೆ ಔಷಧಿನ ಒಯ್ದವ್ರಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಕಣ್ಬಿಟ್ಟು ಹಂಗೆ ನೋಡ್ತಾ ಇದ್ದಾಳೆ. ಮಾತಾಡಕ್ಕೆ ಗೊತ್ತಿಲ್ಲ, ಮಾತು ಬಿದ್ದೋಗಿವೆ, ಬಲಗಾಲು ಬಿದ್ದೋಗೈತೆ. ಹಿಂಗೆ ಹಿಡ್ಕೊಳಂಗೈತೆ, ಮ್ಯಾಕೆತ್ತ ಕಾಲ ನಡಿಯೋಕ್ಕಾಗಲ್ಲ, ಕಾಲು ಹಂಗಾಗ್ಬಿಟ್ಟೈತೆ. ಅದಕ್ಕೆ ಅವರು ನಾವು ಹೇಳಿದ ಟೈಮ್ಗೆ ಬರ್ರಿ ಔಷಧಿ ಕೊಡ್ತೀವಿ, ಔಷಧಿ ಕೊಟ್ಟರೆ ಬೇಗ ಹುಷಾರಾಗ್ತಾರೆ ಅಂತ ಹೇಳಿ ಹೇಳವ್ರೆ. ಅದಕ್ಕೆ ಇನ್ನೇನು ನೋಡ್ಕೋಬೇಕು, ಯಾರು ಕಣ್ಣು ಬಿತ್ತೋ ಏನೋ ನನ್ನ ಮಗಳ ಮೇಲೆ. BP ಜಾಸ್ತಿ ಆಗಿ ಈ ಥರ ಆಗೈತಂತೆ. ಅವಳು ಯಾವಾಗಲೂ ನಗ್ತಾ ಇದ್ಲು, ಆದರೆ ಹೆಂಗೆ ಜಾಸ್ತಿ ಆಗೋದಕ್ಕೆ ಕಾರಣ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು ಇವಾಗ ನಾನು ನಂಬೋದು ಇಬ್ಬರಾಳೆ ಪರದಾಡ್ತೀವಿ. ಯಾರೂ ಇಲ್ಲ ನಮ್ಮ ಜೊತೆಗೆ. ಅವ್ರ ಅಣ್ಣ ಏನೋ ಬಂದಿಲ್ಲ ಹೇಳಿದರೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.